ವಿಡಿಯೋ ಮಾಡಿ. ಸೊ ದೇವರಹಳ್ಳಿಯಲ್ಲಿ ವೇಣುಗೋಪಾಲ ಸ್ವಾಮಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಬಸ್ಸಿನಪ್ಪ ಅಂಕಲ್ ಅವ್ರ ಮನೇಲಿದ್ದೀವಿ. ರಾಹುಲ್ ಅವರು ಕೂಡ ಬಂದಿದ್ದಾರೆ, ಬನ್ನೂರಿಂದ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಅಂಕಲ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ರಾಹುಲ್ ಬೇರೆ ಅಲ್ಲಿಂದ ಬಂದಿದ್ದಾರೆ. ರಾಹುಲ್ ಅಲ್ಲಿಂದ ಬಂದಿದ್ದಾರೆ, ನಮಗೊಂದು ಅದೃಷ್ಟ. ಆದರೂ ಇಲ್ಲ ಇರಲಿ. ಆಮೇಲೆ ಇದೆಲ್ಲ ಒಂದು ಎರಡೆತ್ತಿಂದ ಒಂದು ವಿಶ್ವಾಸ. ಈ ಪ್ರೀತಿ ಈಗ ನಾವು ಬೆಲೆ ಕಟ್ಟಕ್ಕೆ ಆಗಲ್ಲ ಅಂಥ ದಿನ, ಇವತ್ತಿನ ದಿನ ಅದು ಖುಷಿ ಆಗ್ತಾಯಿದೆ ನಮಗೆ. ಯಾಕೆ ಅಂದರೆ ನಾವು ಸುಮಾರು ಮಂಡ್ಯ ಒಂದು 30 ವರ್ಷದಿಂದ ಮಂಡ್ಯ ಓಡಾಡಿದ್ದೀವಿ. ನಾವು ಹೋಗ್ತಾ ಇದ್ದು ದುಡಿತಾ ಇದ್ವಿ. ಈಗ ಎಲ್ಲ ಕ್ರೇಜ್ ಏನೋ ನಮ್ಮ ಸ್ನೇಹಿತರುಗಳೆಲ್ಲ ಹಿಂಗೆ ಮಾಡ್ಕೊಂಡು ಹೋಗಲಿ, ಯಾವುದೇ ಕಾರಣಕ್ಕೂ ರಾಜಕೀಯ ಇಲ್ದಿರ ಏನು ಬೇಕಾದ್ರೂ ಮಾಡಲಿ, ನಾವು ಎಲ್ಲದಕ್ಕೂ ಅದಕ್ಕೆಲ್ಲ ಸಹಕಾರ ಕೊಡ್ತೀವಿ ಮೇಡಮ್. ಹೌದು ಮೇಡಮ್. ಈ ಒಂದು ಎತ್ತುಗಳು ಸಾಕೋದು ಒಂದು ರೀತಿ ದೇವರ ಕಾರ್ಯ ಅಂತಾನೆ ಹೇಳ್ಬೋದು, ಒಂದು ಸೇವೆ ಅಂತಾನೆ ಹೇಳ್ಬೋದು. 100% ಮೇಡಮ್. ಆಮೇಲೆ ದೇವರು ಅನ್ನೋದಕ್ಕಿಂತ ಇವಾಗ ದೇವರು ಪಾಪ ದೇವ್ರು ಮಾತಾಡಲ್ಲ, ದೇವ್ರ ಸಮಾನ ಇವು. ಈ ಎರಡಕ್ಕೆ ನಾವು ಅವಾಗ ನೆಮ್ಮದಿ ಇಟ್ಕೊಳ್ಳೋದಂದರೆ ಅದಕ್ಕಿಂತ ಇನ್ನೊಂದು ಏನೂ ಇರಲ್ಲ. ಅದಕ್ಕೆ ಇರೋಂಥ ಒಂದು ಇದು ಇನ್ನೊಂದು ದೇವರಲ್ಲೇ ಇಲ್ಲ. ದೇವ್ರನ್ನ ಇದರಲ್ಲಿ ಕಾಣ್ಬೋದು ನಾವು, ನಮ್ಮ ಕಣ್ಮುಂದೆ ಇರೋಂಥ ದೇವರು ಅಂತ ನಾವು ಅನ್ಕೋತೀವಿ ಮೇಡಮ್. ಈಗ ರಾಹುಲ್ ಅವರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹಳ್ಳಿಕರಣ ಉಳಿಸೋದಕ್ಕೆ. ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ. ಮೇಡಮ್ ಟಿವಿಲಿ ನೋಡಿದ್ದೀವಿ, ಬಟ್ ಫೋನಲ್ಲಿ ಮಾತಾಡಿದ್ದೀವಿ. ಫಸ್ಟ್ ಟೈಮ್ ಇದೆ ನಾವು ಭೇಟಿ ಆಗಿರೋದು ಮೇಡಮ್. ನಮ್ಗಂತೂ ತುಂಬ ಖುಷಿ ಆಯ್ತು ಬಂದಿದ್ದಕ್ಕೆ. ಈಗ 100 ಕರುಗಳನ್ನ ಅಂದ್ರೆ ರೈತರಿಗೆ ಕೇಳಿದ್ದೀವಿ, ನಾವು ನೋಡಿಲ್ಲ. ಬಟ್ ನಾವು ಸಂತೋಷ ಮೇಡಮ್, ತುಂಬ ಸಂತೋಷ. ಅದು ಮಾಡ್ಕೊಂಡು ಹೋಗ್ಲಿ ಮೇಡಮ್. ಆಮೇಲೆ ಏನು ಮಾಡಿದ್ರು ರಾಜಕೀಯದಲ್ಲಿ ನಮ್ಮದು ಹೋಗ್ಬಾರ್ದು. ಯಾರೇ ಆಗಲಿ ಎಷ್ಟೇ ಮಾಡಿರಲಿ ರಾಜಕೀಯದಲ್ಲಿ ದಾನ ಮಾಡಿದ್ದಾರೆ, ತುಂಬ ಸಂತೋಷ. ರಾಜಕೀಯಕ್ಕಂತೂ ಬಗ್ಸ್ಕೊಂಬಾರ್ದು ಅದನ್ನೆಲ್ಲ. ಅದಂತೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ದಯವಿಟ್ಟು ಬೇಜಾರು ಮಾಡ್ಕೊಂಡು ಏನಕ್ಕೆ ಹೇಳ್ತಾರೆ, ಶ್ರೀನಿವಾಸ್ ಹಿಂಗೆ ಹೇಳ್ತಾರೆ ಅಂತ. ಆಮೇಲೆ 100 ಅಲ್ಲ 1000 ಕೊಡಿ, ಸಂತೋಷ. ರಾಜಕೀಯ ಅಂತೂ ಮಾಡಬೇಡಿ ಎರಡೆತ್ತಲ್ಲಿ ನಮ್ಗೆ. ಯಾಕೆಂದರೆ ನಮ್ಗೆ ಇವಾಗ ಒಂದು 51-52 ವರ್ಷ ವಯಸ್ಸಾಗಿದೆ. ಇದರಲ್ಲಿ ಯಾವುದೇ ರಾಜಕೀಯ ಬಂದಿಲ್ಲ. ಈ ನಡುವೆ ನೋಡ್ತಾ ಇದ್ರೆ ಒಂದೊಂದು ಥರ ಜನ ರಾಜಕೀಯ ಬಳಸ್ಕೊತಾ ಇದ್ದಾರೆ. ಅದು ಬೇಡ. ಈ ಎರಡೆತ್ತಲ್ಲಿ ರಾಜಕೀಯ ಮಾಡಬೇಡಿ. ಎಲ್ಲ ಸ್ನೇಹಿತರು ಚೆನ್ನಾಗಿರಲಿ, ಅದಕ್ಕೆ ನಾವು ಖುಷಿ ಬೀಳ್ತೀವಿ ಮೇಡಮ್. ರೈತ ಬಾಂಧವರೆಲ್ಲ ಕೂಡ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಚೆನ್ನಾಗಿರೋಣ ಅನ್ನುವಂತಹ ಒಂದು ಮಾತನ್ನ ಅಂಕಲ್ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಹೌದು, ಅಣ್ತಮ್ಮಂದ್ರ ಟೈಪಲ್ಲಿ ಇರಲಿ. ಇವಾಗ ಮೈಸೂರು ಭಾಗದಲ್ಲಿ ನೀವಿದ್ದೀರಾ, ಈ ಎರಡತ್ತಿಂದ ನಮ್ಮ ಅಣ್ತಮ್ಮಂದ್ರ ಟೈಪ್ ನೀವು, ಅದು ನಾನು ಖುಷಿ ಬೀಳ್ತೀನಿ. ಹೇಳಿ ಸರ್. ಬಸ್ಸಿನಪ್ಪಣ್ಣವರು ಈಗ ಇತ್ತೀಚೆಗೆ ನಮಗೆ ಒಂದು ಜೊತೆ ಎತ್ತುಗಳನ್ನು ಸಹ ಕೊಡಿಸಿದ್ರು. ಮುಂದಿನ ದಿನಗಳಲ್ಲಿ ಬರ್ತಾರ ಬೇಬಿ ಜಾತ್ರೆ ಇರ್ಬೋದು, ಅವೆಲ್ಲ ಅಲ್ಲಿ ಮೆರೀತವೆ. ಇವ್ರಿಗೆ ಇವತ್ತು ನಾನು ಬಂದಿರೋದು ಅದೃಷ್ಟ ಅಂತವ್ರೆ, ಅದು ತಪ್ಪು. ಆ ಓರಿಗಳೇ ಆ ಎತ್ತುಗಳಿಗೆ ಯಾರು ದೊಡ್ಡವರಲ್ಲ ಅದಕ್ಕೆ. ಎಲ್ಲರೂ ಆ ಒಂದು ಇದಿದ್ರೆ, ಆ ಒಂದು ಕಲೆ ಇದ್ರೆ ನಾವು ಇವತ್ತು ಹುಡಿಕೊಂಡು ಒಂದು ಗಾಡಿ ಇದಾದರೂ ಸಹ ಇಲ್ಲಿಗೆ ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಆ ಎತ್ತುಗಳು. ಮುಂದಿನ ದಿನಗಳಲ್ಲಿ ಇವರು ಸಹ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಇದನ್ನು ಕಟ್ಟುವಂತಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಅಂದರೆ ನಮ್ಮ ಜೀವನದಲ್ಲಿ ಹೆಂಗೆಷ್ಟು ಆದ್ರೂ ನಾವು 2 ಎತ್ತು ಬಿಟ್ಟರೆ ಬೇರೆ ಇನ್ನೇನು ಆಸೆ ಬೀಳಲ್ಲ. 2 ಎತ್ತು ನಮ್ಮ ಮನೆ ಇರಬೇಕು, ಸಾಕ್ಬೇಕು ಅಷ್ಟೇ. ನಮಗೆ ಅಷ್ಟೊಂದು ದೇವ್ರ ಸಹಕಾರ ಕೊಟ್ಟಾಗ ಇನ್ನೇನು ಬೇಕಾಗಿಲ್ಲ. ಏನಂದ್ರೆ ಈ ಒಂದು ಭಾಗದಲ್ಲಿರುವಂತಹ ಯೂತ್ಸ್ಗೆಲ್ಲ ಇವರೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಹಳ್ಳಿಕರಣ ಬೆಳೆಸೋದಕ್ಕೆ, ಸಾಕೋದಕ್ಕೆ. ಮತ್ತೆ ಯಡಿಯೂರು ನಾರಾಯಣ ಸ್ವಾಮಿ ಅಂಕಲ್ ಕೂಡ ಆಗಿರ್ಬೋದು, ತುಂಬಾನೇ ಯೂತ್ಸ್ಗೆಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ. ನಾನು ಘಾಟಿ ಜಾತ್ರೆನಲ್ಲಿ ಕೂಡ ನೋಡಿದ್ದೀನಿ. ತುಂಬಾ ಯೂತ್ಸ್ಗೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡ್ತಾರೆ ತುಂಬಾ ಅಂತಾನೆ ಹೇಳ್ಬೋದು. ಮತ್ತೆ ಯಡಿಯೂರು ನಾರಾಯಣ ಸ್ವಾಮಿ ಅಂಕಲ್ ಅವರ ಒಂದು ವಿಡಿಯೋ ನೀವು ನೋಡಿರ್ತೀರ, ನಮ್ಮ ಚಾನಲ್ ಅಲ್ಲಿ ಇದೆ ಅವರ ಒಂದು ಹೋರಿಗಳ ವಿಡಿಯೋ. ಆ ಒಂದು ಹೋರಿಗಳನ್ನ ರಾಹುಲ್ ಅವ್ರು ತಗೊಂಡಿದ್ದಾರೆ. ತುಂಬಾ ಚೆನ್ನಾಗಿದೆ ವಿಡಿಯೋನ, ತುಂಬಾ ಜನ ಇಷ್ಟಪಟ್ಟಿದ್ರೆ ಆ ಹೋರಿಗಳನ್ನ ನೋಡಿ. ಸೊ ಈಗ ಆ ಹೋರಿಗಳು ಬಂದು ರಾಹುಲ್ ಅವ್ರ ಮನೇಲಿದೆ. ಅದೇ ಇನ್ನೂ ಒಂದು 4-5 ವರ್ಷ ನಮ್ಮ ಮನೇಲೆ ಅವು ಎಲ್ಲ ಜಾತ್ರೆಗಳಲ್ಲೂ ಸಹ ಮೆರೀತವೆ. ಅದಕ್ಕೆ ಮುಂದಿನ ದಿನಗಳಲ್ಲೂ ಸಹ ಇನ್ನೂ ಒಂದು 5-6 ಜೊತೆ ಕಟ್ಟಬೇಕು ಅನ್ನೋ ಒಂದು ಉದ್ದೇಶವನ್ನು ಸಹ ಇಟ್ಕೊಂಡಿದ್ದೀವಿ. ಅದು ನೆರವೇರಲಿ, ಇಂಥವ್ರ ಆಶೀರ್ವಾದದಿಂದ ಕಟ್ಟುವಂತಾಗಲಿ. ಭಗವಂತನ ಆಶೀರ್ವಾದ ನಮ್ಮಂತ ಭಗವಂತನ ಆಶೀರ್ವಾದ, ನಿಮ್ಮಂತವ್ರ ಶ್ರಮನೂ ಬೇಕು. ನಾವು ಹೋಗೋ ದಾರಿ ಒಂದು ಕರೆಕ್ಟ್ ಆಗಿದ್ರೆ ಭಗವಂತ ಆಶೀರ್ವಾದ ಯಾವತ್ತೂ ಇದ್ದೇ ಇರುತ್ತೆ. ನಿಜ. ಇದಂತೂ ನಾನು ಇಷ್ಟಪಡ್ತೀನಿ ಸರ್. ಆಮೇಲೆ ದುಡ್ಡು ಹಿಂದೆ ಬರಲ್ಲ, ಬರೋದು ನಮ್ಮ ಹಿಂದೆ ಬರೋದು ಒಳ್ಳೇದು ಕೆಟ್ಟದ್ದು ಎರಡೇ ಬರೋದು. ಆಮೇಲೆ ನಾವೇನು ಮಾಡೋದು ಅವ್ರು ಹಂಗೆ ಮಾಡೋದು ಹಿಂಗೆ ಮಾಡೋದು ಅವೆಲ್ಲ ಬಿಟ್ಬಿಟ್ರಿ
ಪ್ರೀತಿಯಿಂದ ಏನೇ ಬೇಕಾದ್ರೆ ಜಯಿಸ್ಕೊಳ್ರಿ ಸಂತೋಷ, ನಮಗೂ ಒಂದು ಖುಷಿ ಅದು. ಇದಕ್ಕೆ ನಾನು ಚಿರುಣಿ ಆಗಿರ್ತೀನಿ ಯಾವತ್ತೂ ಅಷ್ಟೇ. ಓಕೆ ಓಕೆ. ಸೊ ಬಸವಣ್ಣನ ಸೇವೆ ದೇವರ ಸೇವೆ. ಸೊ ಎಲ್ಲರೂ ಕೂಡ ಈ ಒಂದು ಸೇವೆಯನ್ನ ಮಾಡೋಣ. ಯಾರಲ್ಲೂ ಕೂಡ ಒಂದು ಕಾಂಪಿಟೇಷನ್ ಬೇಡ, ಮತ್ತೆ ಒಂದು ಶತ್ರುತ್ವ ಭಾವನೆ ಬೇಡ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ರೆ, ನಾವೆಲ್ಲರೂ ಒಂದೇ ರೈತ ಬಾಂಧವರು, ನಾವೆಲ್ಲರೂ ಕೂಡ ಒಂದೇ ಕೂಡಿ ಬಾಳೋಣ ಅನ್ನುವಂಥ ಒಂದು ಮಾತನ್ನ ಅಂಕಲ್ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಅಂಕಲ್. ಮಾತಾಡಿ ಸರ್, ಮಾತಾಡ್ತೀರಾ ಅಂಕಲ್? ಥ್ಯಾಂಕ್ ಯು ಸೊ ಮಚ್ ಅಂಕಲ್. ಮಾತಾಡ. ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾಗಿರುವಂತಹ ನಿಸರ್ಗ ನಾರಾಯಣ ಸ್ವಾಮಿ ಸರ್ ಕೂಡ ಬಂದಿದ್ದಾರೆ. ಬನ್ನಿ ಕೇಳೋಣ ಈ ಒಂದು ಜಾತ್ರೆಯ ಬಗ್ಗೆ. ಸರ್ ನಮಸ್ತೆ. ನಿನ್ನೆ ದೇವನಹಳ್ಳಿಯಲ್ಲಿ ರಥೋತ್ಸವ ಆಗಿದೆ. ಇವತ್ತು ಒಂದು ಹಳ್ಳಿಕಾರ ಎತ್ತುಗಳ ಒಂದು ಬಂಡಿಯನ್ನು ಕಟ್ಟಿ ಮೆರವಣಿಗೆಯನ್ನು ಮಾಡುವಂತಹ ಒಂದು ಪದ್ಧತಿ ಸಾಕಷ್ಟು ವರ್ಷಗಳಿಂದ ರೂಢಿಯಲ್ಲಿದೆ. ಇವತ್ತು ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಈ ಒಂದು ಕಾರ್ಯಕ್ರಮ ರಥೋತ್ಸವ, ವೇಣುಗೋಪಾಲ ಸ್ವಾಮಿಯ ರಥೋತ್ಸವ ನಂತರ ಬರ್ತಕ್ಕಂಥ ಕಾರ್ಯಕ್ರಮ. ದೇವನಹಳ್ಳಿ ಟೌನ್ನಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ಇದೊಂದು ಜಾತ್ರೆ. ಈ ಜಾತ್ರೆ ದಿವಸ ನಂತರ ಏನಿವತ್ತು ಸಂಪ್ರದಾಯದಂತೆ ಪ್ರತಿಯೊಬ್ಬರಿಗೂ ಕೂಡ ನೀರ್ಮಜ್ಜಿಗೆ ಮತ್ತು ಪಾನಕ ವಿತರಣೆ ಮಾಡಬೇಕು ಅಂತೇಳಿ ನಮ್ಮ ತಾಲೂಕಿನ ಕೆಲವೊಂದು ಕುಟುಂಬಗಳು ಹಳೆಯ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅದರ ಜೊತೆಯಲ್ಲಿ ವಿಶೇಷ ಏನಂದರೆ, ಇವತ್ತು ಹಳ್ಳಿಕಾರ್ ಎತ್ತುಗಳನ್ನು ದೇವನಹಳ್ಳಿಯಲ್ಲಿ ಸುಮಾರು 25ರಿಂದ 30 ಬಂಡಿಗಳನ್ನು ಕಟ್ಟಿ ಪ್ರತಿಯೊಬ್ಬರು ಅವರವರ ಒಂದು ತಕ್ಕ ಯೋಜನೆ ಏನಂತೆ. ಇವತ್ತು ನಮ್ಮ ಬಾಂಬೆ ನಾರಾಯಣಸ್ವಾಮಿಯವರು ಸುಮಾರು ಒಂದು 11-12 ಜೊತೆ ಎತ್ತುಗಳನ್ನು ಕಟ್ಟಿ ಈ ಏನು ಯುವ ಪೀಳಿಗೆಗೆ ಒಂದು ಮಾದರಿಯಾಗಿ ಈ ರೀತಿಯಾದಂಥ ಎತ್ತುಗಳು ಇದ್ವಾ ಅನ್ನೋ ಒಂದು ಕಥೆಯನ್ನು ಕಟ್ಟೋದಕ್ಕೆ ಇವತ್ತು ನಮ್ಮ ಜನಕ್ಕೆ ಅನುಕೂಲ ಆಗಲಿ, ಮತ್ತು ಮುಂದಿನ ಪೀಳಿಗೆಗೆ ಈ ಒಂದು ಯೋಜನೆ ಏನು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಅವರಿಗೆ ಮಾದರಿ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಭೂತಪೂರ್ವವಾದಂಥದ್ದು. ಈ ಒಂದು ಯಶಸ್ವಿ ಹಿಂದೆಯಿಂದ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಹಿರಿಯರು, ನಮ್ಮೆಲ್ಲ ನಾಯಕರುಗಳು, ಮುಖಂಡರುಗಳು ಮತ್ತು ಈ ಗ್ರಾಮದ ಹಿರಿಯರು ಆ ಪದ್ಧತಿಯನ್ನು ಮುಂದುವರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಸಂತೋಷಕರವಾದಂಥ ವಿಷಯ. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದ್ಭುರಿಯಾಗಿ ಜಾತ್ರೆಯನ್ನು ಆಚರಣೆ ಮಾಡಲಿ. ಆ ವೇಣುಗೋಪಾಲ ಸ್ವಾಮಿ ಇಡೀ ತಾಲೂಕು ಮತ್ತು ರಾಜ್ಯದ ಜನತೆಗೆ ಒಳಿತು ಮಾಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮನ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳಿಗೂ ಭಗವಂತ ಒಳ್ಳೆಯದು ಮಾಡಲಿ ಅಂತ ನಾನು ಮನವಿ ಮಾಡ್ಕೊತೀನಿ. ಸೊ ಈ ಒಂದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದೀವಿ. ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಯಶಸ್ವಿಯಾಗಿ ಮಾಡ್ತೀವಿ, ಎಲ್ಲ ರೀತಿಯಾದಂತಹ ಪ್ರೋತ್ಸಾಹವನ್ನು ಕೂಡ ಮಾಡ್ತೀವಿ ಅನ್ನೋಂತಹ ಮಾತನ್ನ ಸರ್ ಹೇಳ್ತಾ ಇದ್ದಾರೆ. ಹಾಗೆ ಎಲ್ಲ ರೀತಿಯಾದಂತಹ ಪ್ರೋತ್ಸಾಹವನ್ನು ಕೂಡ ಕೊಡ್ತೀವಿ ಅನ್ನೋಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಖುಷಿ ಆಯ್ತು ಸರ್, ನಿಮ್ಮನ್ನ ವೀಕ್ಷಕರಿಗೂ ಕೂಡ ತುಂಬಾ ಖುಷಿ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್.